ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನೋಡಿ, ತಂಗಾಡಿ ಗಿಡ ಇದು ಮೂರನೇ ಇದು. ಇದರಲ್ಲಿ ಎಷ್ಟು ಹೇಳಿದ್ರು ಕೂಡ ಈ ಗಿಡದ ಬಗ್ಗೆ ಹೇಳೋಕ್ಕೆ ಟೈಮ್ ಸಿಕ್ಕಲ್ಲ. ನೋಡಿ, ಆದರೂ ನಾನು ಹೂವು ಬಿಟ್ಟೈತೆ ಗಿಡದಲ್ಲಿ. ನೀವು ಹೂವುಗಳು ಕಿತ್ಕೊಂಡು ಕಾಫಿ ಟೀ ಮಾಡ್ತಾರಲ್ಲ, ಕಾಫಿ ಟೀ ಕುಡಿಯೋ ಬದಲು ನೀವು ದಯವಿಟ್ಟು ನೋಡಿ ಇದನ್ನು ಸೊಪ್ಪು ಸಾರು ಮಾಡಿಕೊಂಡು ಬಸ್ಸಾರು ಮಾಡ್ಕೊಂಡು ತಿನ್ಬೋದು. ತೊಗರಿ ಬೇಳೆ ಹಾಕ್ಬಿಟ್ಟು ಈ ಸೊಪ್ಪನ್ನು ನೋಡಿ, ಎಳೆ ಸೊಪ್ಪು ಇರ್ತದಲ್ಲ, ಈ ಎಳೆ ಸೊಪ್ಪನ್ನು ಕಿತ್ಕೊಂಡು ನೀವು ಬಸ್ಸಾರು ಮಾಡ್ಕೊಂಡು ತಿನ್ಬೋದು. ಲೇಡೀಸ್ಗೆ ಬೇಕಾದಷ್ಟು ಟ್ರೀಟ್ಮೆಂಟ್ ಇದು, ಜೆಂಟ್ಸ್ಗೂ ಅಷ್ಟೇ ಬೇಕಾದಷ್ಟು ಟ್ರೀಟ್ಮೆಂಟ್ ಇದು. ಈ ಹೂಗಳು ಡೈಲಿ ನೀವು ಕಾಫಿ ಮಾಡಿಕೊಂಡು ಕುಡಿಬೋದು. ಅಂದರೆ ಇದಕ್ಕೆ ನೀವು ಕಲ್ಕಂಡು ಹಾಕ್ಬೇಕಾಗ್ತದೆ. ಕಲ್ಕಂಡು ಹಾಕ್ಕೊಂಡು ಬೆಳಗ್ಗೆ ನೀವು ಅದು ಟೀ ಕುಡಿಯೋ ಬದಲು ಈ ಕಾಫಿ ಕುಡಿಯೋದನ್ನು ನೀವು ಬಿಟ್ಟರೆ ನಿಮ್ಮ ಆರೋಗ್ಯ ಎಲ್ಲ ಪ್ರತಿಯೊಂದು ಆರೋಗ್ಯನೂ ನಿಮ್ಮ ನಾರ್ಮಲ್ ಬರ್ತದೆ. ಸೈಡ್ ಎಫೆಕ್ಟ್ ಅಂತೂ ಇದರಲ್ಲಿ ಬರೋದೇ ಇಲ್ಲ. ನೋಡಿ, ಒಂದು ಸತಿ ಮಾಡಿಕೊಂಡು ಕುಡಿದು ಇದರ ಅನುಭವ ಏನಿರ್ತದೆ ಅಂತ ನಿಮಗೆ ಗೊತ್ತಾಗಬೇಕಂತ ನಾನು ಇದು 3ನೇ ವಿಡಿಯೋ ನೋಡಿಸ್ತಾ ಇದ್ದೀನಿ. ಇದು ಇದು ತೊಗರಿ ಬೇಳೆಕಾಳು ಹಾಕ್ಬಿಟ್ಟು ನೀವು ನೋಡಿ, ಈ ಸೊಪ್ಪು ಐತಲ್ಲ, ಈ ಸೊಪ್ಪನ್ನು ಕಿತ್ಕೊಬೇಕು. ಈ ಸೊಪ್ಪನ್ನು ಕಿತ್ಕೊಂಡು ನೀವೇನು ಮಾಡಬೇಕಂದ್ರೆ ಚೆಂದಾಗಿ ಬಿಡಿಸ್ಕೊಂಡು ನೀರಲ್ಲಿ ಹಾಕಿ ಚೆಂದಾಗಿ ತೊಳೆದ್ಬಿಟ್ಟು, ನಾವು ಮಾಮೂಲಿ ಸೊಪ್ಪು ಸಾರಿಗೆ ಏನೇನು ಹಾಕ್ತೀರಾ, ಬಸ್ಸಾರು ಮಾಡೋವಾಗ ಯಾವ ಥರ ಹಾಕ್ತೀರಾ ಆ ಥರ ಮಾಡಿಕೊಂಡು ತೊಗರಿ ಬೇಳೆ ಹಾಕ್ಕೊಂಡು ಒಳ್ಳೆ ಟೇಸ್ಟ್ ಬರ್ತದೆ. ಒಂದು ಸತಿ ತಿಂದ್ಬಿಟ್ಟು ಚೆಕ್ ಮಾಡಿಬಿಟ್ಟು ನೀವು ಇದನ್ನೇನ ತಿನ್ನೋದು ಕಲ್ತ್ಕೊಂಡಿದ್ದೀರ ಅಂದರೆ ನಿಜವಾಗಿ ಇದನ್ನು ಬಿಡೋದೇ ಇಲ್ಲ ನೀವು. ಅಷ್ಟೊಂದು ಟೇಸ್ಟ್ ಇರ್ತದೆ. ಆಲ್ರೆಡಿ ನಾವು ಮಾಡಿ ತಿಂದು ಆಮೇಲೆ ನಿಮ್ಗೆ ಇದು ರೆಮಿಡಿ ನಾನು ಮಾಡಿ ತೋರಿಸ್ತಾ ಇರೋದು. ಸೈಡ್ ಎಫೆಕ್ಟ್ ಯಾವುದೇ ಬರೋದೇ ಇಲ್ಲ. ನಿಮ್ಮ ಆರೋಗ್ಯ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲೇ ಇರೋದು, ಬೇರೆಯವ್ರ ಕೈಯಲ್ಲಿ ಯಾರ ಕೈಯಲ್ಲಿಲ್ಲ. ದಯವಿಟ್ಟು ಮಾಡ್ಕೊಂಡು ತಿನ್ನಬೇಕು ಅಂತ ಹೇಳ್ಬಿಟ್ಟು ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ನಿಮ್ಗಾಗಿ ನೀವು ಮಾಡ್ಕೊಳ್ಳಿ. ಬೇಕಾದಷ್ಟು ಸಿಗ್ತದೆ ರೋಡ್ ಸೈಡಲ್ಲಿ, ಎಲ್ಲಂದರೆ ಅಲ್ಲಿ ಇರ್ತದೆ. ಇದು ಮಾಡ್ಕೊಂಡು ತಿನ್ನಬೇಕಂತ ನಾನು ಈ ನಡುವೆ ಈ ವಿಡಿಯೋಗಳು ಮಾಡೋಕ್ಕೆ ಹೋಗಿಲ್ಲ. ನಾನೆಲ್ಲ ಬೇರೆ ಕಡೆ ಇದೆ, ಅದರಿಂದ ಮಾಡ್ತಾಯಿದ್ದೀನಿ. ನೋಡಿ, ಕೆಲವು ವಿಡಿಯೋಗಳು ಕೊಟ್ಟಿರ್ತೀನಿ. ಗಿಡದಲ್ಲಿ ನೋಡಿ, ಇದ್ರ ಕಷಾಯ ಮಾಡ್ಕೊಂಡು ಕುಡಿದ್ರೂ ಏನೂ ಪ್ರಾಬ್ಲಮ್ ಇಲ್ಲ. ಇದರ ಬೇರು ಕಾಂಡ ಎಲ್ಲ ಪ್ರತಿಯೊಂದು ಕೆಲಸ ಮಾಡ್ತದೆ. BP ಶುಗರ್ ಯಾವುದೇ ಕಾಯಿಲೆ ಇರಲಿ ನಾರ್ಮಲ್ಗೆ ತಗೊಂಬರ್ತದೆ. ನೀವು ಬೇಕಾದರೆ ಯಾರು BP ಶುಗರ್ ಯಾರು ಇರ್ತಾರೋ ಇದನ್ನು ಯೂಸ್ ಮಾಡಿಬಿಟ್ಟು ನೀವು ಬೇಕಾದರೆ ಸ್ವಲ್ಪ ಹೋಗಿ ಆಮೇಲೆ ಸ್ಕ್ಯಾನಿಂಗ್ ಮಾಡಿಸ್ಕೊಡ್ರಿ. ರಿಸಲ್ಟ್ 100% ರಿಸಲ್ಟ್ ಬರ್ತದೆ.